ವಿಧಾನಸೌಧನಾಗ ಆದ್ಮೇಲೆ ಹೊರಗಡೆ ಕ್ಷಮೆ ಕೇಳ್ತೀನಿ. ಡಿ ಕೆ ಶಿವಕುಮಾರ್ ಪಾಪ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅನ್ನೋದು ಬಿಟ್ಟು ನಮಸ್ತೆ ಸೋನಿಯಾ ಮಾತೆ ಇಟ್ಲಿ ಕಾ ಪುತ್ರಿ ಅಂತ ಹೇಳಿ ಮಾತಾಡಿದ್ರೆ ಪಟಕ್ಕನೆ ಅವನು ಸಿದ್ದರಾಮಯ್ಯ ತೆಗೆದು ಸಿದ್ದರಾಮಯ್ಯ ಮಾಡಿಬಿಡಿ. ಇದು ಯಾರನ್ನ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತೀವಿ ಸೋನಿಯಾ ಗಾಂಧಿ. ಭಾರತ ಮಾತೆಗೆ ನಮಸ್ತೆ ಅಂದರೆ ಅವ್ರಿಗೆ ಬ್ಯಾನ್ ಆಗ್ತದೆ. ಇಟ್ಲಿ ಮಾತೆಗೆ ಇಟ್ಲಿದೇ ಒಂದು ಕತ್ತಿ ಅದನ್ನು ಹಾಡ ಕಟ್ಟಬೇಕು, ಕಡೆಗೆ ಇಂಗ್ಲೀಷ್ನಾಗರೆ ಕಟ್ಟಬೇಕು. ಇಂಗ್ಲೀಷ್ನಾಗರೆ ಒಂದು ಸೋನಿಯಾ ಮಾತೆಗೆ ಕಟ್ಟಿ ಹಾಡಿದ್ರೆ ಸಿದ್ದರಾಮಯ್ಯ 24 ತಾಸಿನಾಗ ಇಳಿದು ಡಿ ಕೆ ಶಿವಕುಮಾರ್ ಆಗ್ತದೆ. ಇದು ನಾಟಕ ಮಾಡಕ್ಕೆ ಹೋಗ್ತಾನೆ ಡಿ ಕೆ ಶಿವಕುಮಾರ್. ಯಾಕೆ ಮಾಡ್ತಾರಂದ್ರೆ ಒಂದು ಕಾಲ ಈ ಕಡೆ ಇಟ್ಟಾರ ಅವರು ಬಿ ಜೆ ಪಿ ಕಡೆನೂ ಒಂದು ಚರ್ಚೆ ಮಾಡ್ಯಾರ ಅವರು ಡಿ ಕೆ ಶಿವಕುಮಾರ್. ಅವ್ರ ಹಿಂದೆ MLA ಎಲ್ಲತ್ತು ಬಿಟ್ಟಾರ. ಅದನ್ನು ಹೇಳ್ತೀನಿ ನಿಮಗೆ. ದಿಲ್ಲಿ ಒಳಗೆ ಒಂದು ಚರ್ಚೆ ಆಗೈತೆ ಡಿ ಕೆ ಶಿವಕುಮಾರ್ದು. ನಮ್ಮ ಮಹಾಮಹಿಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು 60ರಿಂದ 70 ಕಾಂಗ್ರೆಸ್ MLA ತೊಗೊಂಡು ಬರ್ತೀವಿ, ಮುಂದೆ ನಮಸ್ತೆ ಸದಾ ಒತ್ಸಲೆ ಹಾಡ್ತೀವಿ ಅಂತೇಳಿ ಹಾಡ್ಯಾರಟ್ಟೆ. ಹೊಂದಾಣಿಕೆ ಮಾಡ್ಕೊಳಕ್ಕೆ ಬಿ ಜೆ ಪಿ ಜೋಡ ಈಗ ಹಿಂದ್ಗಡೆ ನಮ್ಮ ಇಂಟು ರಿಪೋರ್ಟ್ ಐತಿ ಏನಂದ್ರೆ ಡಿ ಕೆ ಶಿವಕುಮಾರಿಂದ 12ರಿಂದ 13 ಮಂದಿ ಇಲ್ಲ, ಎಲ್ಲ ಸಿದ್ದರಾಮಯ್ಯ ಕಡೆ ಅದಾರತ್ ಹೋಯ್ತು ರಿಪೋರ್ಟ್. ನನಗೆ ನಮ್ಮ ಪಾರ್ಟಿ ಒಬ್ಬ ಹೈಕಮಾಂಡದವ್ರು ಕೇಳಿದ್ರು, पाटिल जी आपको कितना डी के शिवकुमार के साथ है? ये तो ना है 10-12 है, वो भी बीजेपी के साथ आए तो एक भी नहीं आएगा था. अंदर बीजेपी ಬರ್ತಿರೋ ಜೋಡ ಬಂದ್ರೆ ಅವು आपका सही ये है, करेक्ट है आपका. वैसे ही पहला हम कोशिश किए थे डी के शिवकुमार के साथ. विजयेंद्र ने बोले थे, विजयेंद्र जी डिप्यूटी CM डी के शिवकुमार जी कर्नाटक को बेच देते थे, मारे बिಡ್ತಿದ್ರು. ಇಬ್ಬರು ಕೂಡಿಬಿಟ್ರೆ ಮಾರೇ ಬಿಡ್ತಾರೆ ಅವರು. ಅದಕ್ಕೆ ಡಿ ಕೆ ಶಿವಕುಮಾರ್ ಆಗೋದಕ್ಕೆ ನಮ್ಮ ವಿರೋಧ ಯಾಕಪ್ಪ ಅಂದ್ರೆ ಸಿದ್ದರಾಮಯ್ಯ ಏನು ಸಾಬ್ರ ಪರವಾಗಿ ಮಾಡ್ತಾನೆ, ಒಂದು 2 ವರ್ಷ ಮಾಡಲ್ಲ. ಆದರೆ ಡಿ ಕೆ ಶಿವಕುಮಾರ್ ಆಗಬಾರ್ದು. ಇಂಥ ಭ್ರಷ್ಟ, ಅವ ಒಬ್ಬ ಭ್ರಷ್ಟ, BJP ಒಬ್ಬ ಭ್ರಷ್ಟ, ಇಬ್ಬರು ಕುಡಿದ್ರೆ ಕರ್ನಾಟಕ ಅಲ್ಲಿಂದ ನೀವು SIT ಇದು ಮಾಡ್ತಾರೆ.